ಸಂಖ್ಯೆಗಳು ಡಿಸೆಂಬರ್ 16. ಒಳ್ಳೆ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣ ಕೊಡುತ್ತಾನೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ. ಕರ್ತನು ಮೇಲಿನ ಆಧಾರ ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಶೀಘ್ರದಲ್ಲೇ ನೀಡಲಿರುವ ಆತನ ಜೀವವು ಆತನ ಕಡೆಯಿಂದ ಸ್ವಯಂ ಪ್ರೇರಣೆಯಿಂದ ಸಲ್ಲಿಸಲ್ಪಟ್ಟಿದೆ ಎಂದು ಶಿಷ್ಯರು ಅರ್ಥ ಮಾಡಿಕೊಳ್ಳಬೇಕೆಂದು ನಮ್ಮ ಕರ್ತನು ಬಯಸಿದನು. ಆತನ ಶಿಷ್ಯರು ಇದನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿತ್ತು. ಇದರಿಂದ ಅವರು ತಮ್ಮ ಕರ್ತನನ್ನು ಅತಿ ಹೆಚ್ಚಾಗಿ ಗೌರವಿಸುವುದು ಮಾತ್ರವಲ್ಲದೆ ವಿಶೇಷವಾಗಿ ನಮ್ಮ ಪಾಪಗಳಿಗಾಗಿ ಆತನ ಸ್ವಯಂ ಪ್ರೇರಿತ ತ್ಯಾಗ ಬಲಿಯು ತಂದೆ ಆದಾಮ ಮತ್ತು ಆತನ ಎಲ್ಲ ಜನಾಂಗವನ್ನು ವಿಮೋಚನೆಗೊಳಿಸುವ ವಿಮೋಚಕ ಎಂದು ಅವರು ಅರಿತುಕೊಳ್ಳಬೇಕು. ಅದರ ಫಲಿತಾಂಶದಲ್ಲಿ ವಿಶ್ವಾಸ ಹೊಂದಲು ಅವರು ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸ ಹೊಂದಿರಬೇಕು. ಅಂದರೆ ತಂದೆಯಾದ ದೇವರು ಎಷ್ಟೋ ಸಂತೋಷ ಪಟ್ಟಿದ್ದಾರೆಂದು, ಆತನು ಈ ಉದ್ದೇಶಕ್ಕಾಗಿ ಆತನ ಅನುಮತಿ ಅಥವಾ ಅಧಿಕಾರ ಅಥವಾ ಶಕ್ತಿಯನ್ನು ನೀಡಿದ್ದಾರೆ. ಕರ್ತನ ಪುನರುಜ್ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಧಿಕಾರ ಎಲ್ಲಾ ಶಕ್ತಿಯು ತಂದೆಯದ್ದಾಗಿದೆ ಎಂದು ನಮ್ಮ ಕರ್ತನು ಒಪ್ಪಿಕೊಂಡನು. ಕರ್ತನು ಸಂಪೂರ್ಣವಾಗಿ ತಂದೆಯನ್ನು ನಂಬುತ್ತಿದ್ದನು. ಹಾಗೆ ಮಾಡುವುದರಿಂದ ತನ್ನ ಚಿಕ್ಕ ಹಿಂಡಿನ ನಿಮಿತ್ತವಾಗಿ ಜೀವವನ್ನು ಸಹ ತ್ಯಾಗ ಮಾಡಲು ಸಾಧ್ಯವಾಯಿತು. ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರೆಲ್ಲರ ವಿಷಯದಲ್ಲಿಯೂ ಇದು ನಿಜವಾಗಿದೆ. ನಮ್ಮ ಜೀವವನ್ನು ತ್ಯಾಗ ಮಾಡುವುದಕ್ಕೆ ನಂಬಿಗಸ್ತರಾಗಿರಬೇಕಾದರೆ ನಾವು ತಂದೆಯಲ್ಲಿ ಮತ್ತು ನಮ್ಮ ಕರ್ತನ ತ್ಯಾಗ ಬಲಿಯನ್ನು ಅವಲಂಬಿಸಿರುವ ರಕ್ಷಣೆಯ ಮಹಾಯೋಜನೆಯಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ಈ ವಿಷಯವು ನಮ್ಮ ಮನಸ್ಸಿನ ಮುಂದೆ ಸ್ಪಷ್ಟವಾಗಿರುವುದಾದರೆ ನಾವು ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲಿಯೂ ಕೃಪೆ ಮತ್ತು ಶಕ್ತಿಯನ್ನು ಹೊಂದಿಕೊಳ್ಳಬಹುದು. ರೀಪ್ರಿಂಟ್ 3528. ಸರಿ, ಇವತ್ತಿನ ಡೀಪ್ ಡೈವ್ ಶುರು ಮಾಡೋಣ. ನಾವು ನೋಡ್ತಿರೋದು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಮೂಲದಿಂದ ಡಿಸೆಂಬರ್ 16ರ ಒಂದು ಭಾಗ. ಹೌದು, ಇದು ಶುರುವಾಗೋದೇ ಒಂದು ತುಂಬಾ ಪರಿಚಿತವಾದ ವಾಕ್ಯದಿಂದ. ಯೋಹಾನ್ನ 10:11. ಒಳ್ಳೆಯ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕರೆಕ್ಟ್. ನೋಡಕ್ಕೆ ತುಂಬಾನೇ ಸರಳವಾದ ವಾಕ್ಯ, ಆದ್ರೆ ಈ ಮೂಲ ರೀಪ್ರಿಂಟ್ 3528 ಇದನ್ನ ತಗೊಂಡು ಅದರ ಆಳಕ್ಕೆ ಇಳಿಯುತ್ತೆ. ಹೌದು, ಕೇವಲ ವಾಕ್ಯದ ಅರ್ಥ ಹೇಳೋದಲ್ಲ, ಆದ್ರೆ ಹಿಂದಿರೋ ತತ್ವಗಳನ್ನು ಹೊರಗ್ತರ್ತೆ. ಹಾಗಾದ್ರೆ ಮೊದಲ ಹೆಜ್ಜೆ ಯಾವುದು? ಈ ಮೂಲ ಎಲ್ಲಕ್ಕಿಂತ ಜಾಸ್ತಿ ಫೋಕಸ್ ಮಾಡೋದು ಯೇಸುವಿನ ತ್ಯಾಗ ಅನ್ನೋದು ಸ್ವಯಂ ಪ್ರೇರಿತವಾಗಿತ್ತು ಅನ್ನೋದ್ರ ಮೇಲೆ. ಅದೇ ಮುಖ್ಯವಾದ ಪಾಯಿಂಟ್. ಯಾರೂ ಒತ್ತಾಯ ಮಾಡಿದ್ದಲ್ಲ, ಅವರಾಗಿ ಒಪ್ಕೊಂಡಿದ್ದು. ಹೌದು. ಶಿಷ್ಯರಿಗೆದು ತಿಳಿಯೋದು ಯಾಕೆ ಅಷ್ಟು ಮುಖ್ಯವಾಗಿತ್ತು ಅಂತ ಹೇಳುತ್ತೆ ಈ ಮೂಲ. ಏನಂದ್ರೆ ಅದು ಬಲವಂತದಿಂದ ಆಗಿದ್ರೆ ಅದಕ್ಕೊಂದು ಬಲಿಪಶು ಅನ್ನೋ ತರ ಆಗ್ಬಿಡ್ತಿತ್ತು. ಅದೇ ಅದು ಸ್ವಯಂ ಪ್ರೇರಿತ ಆಗಿದ್ರಿಂದ ಅದೊಂದು ಶಕ್ತಿಯುತ ಕ್ರಿಯೆ ಆಗತ್ತೆ. ಓ ಸರಿ ಸರಿ. ಅವರು ಕೇವಲ ಬಲಿಪಶು ಅಲ್ಲ, ಬದಲಿಗೆ ಒಬ್ಬ ರಕ್ಷಕ ಅನ್ನೋ ಅರಿವು ಶಿಷ್ಯರಿಗೆ ಬರಬೇಕಿತ್ತು. ಆ ಕ್ರಿಯೆಯ ಉದ್ದೇಶನೇ ಬೇರೆ ಇತ್ತು. ವಾವ್! ಅಂದ್ರೆ ಕ್ರಿಯೆಯ ಸ್ವರೂಪವೇ ಅದರ ಪೂರ್ತಿ ಅರ್ಥವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಈ ತ್ಯಾಗದ ವ್ಯಾಪ್ತಿ ಅದು ಕೇವಲ ಶಿಷ್ಯರಿಗೆ ಮಾತ್ರನಾ? ಇಲ್ಲ. ಇಲ್ಲೇ ನೋಡಿ, ಈ ಮೂಲ ವಿಷಯವನ್ನ ಒಂದು ವೈಯಕ್ತಿಕ ಮಟ್ಟದಿಂದ ಸಾರ್ವತ್ರಿಕ ಮಟ್ಟಕ್ಕೆ ತಗೊಂಡೋಗೋದು. ಓಕೆ. ಈ ತ್ಯಾಗ ಕೇವಲ ಕೆಲವರಿಗಲ್ಲ, ಬದಲಿಗೆ ಪಿತಾಮಹನಾದ ಆದಾಮ್ ಮತ್ತು ಅವನ ಸಂಪೂರ್ಣ ಜನಾಂಗವನ್ನು ವಿಮೋಚಿಸಲು ಮಾಡಿದ್ದು ಅಂತ ಹೇಳುತ್ತೆ. ಸಂಪೂರ್ಣ ಜನಾಂಗ ಅಂದ್ರೆ ಇದು ಒಂದು ರೀತಿ ಒಂದು ಕಾಸ್ಮಿಕ್ ಪ್ರಯತ್ನ, ಇಡೀ ಮಾನವ ಇತಿಹಾಸದ ದೋಷವನ್ನ ಸರಿಪಡಿಸೋ ಥರ. ವಾವ್! ಇದು ನಾನ್ ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ದೊಡ್ಡ ಆಲೋಚನೆ. ಆದ್ರೆ ಒಬ್ಬ ವ್ಯಕ್ತಿಯ ಒಂದು ಕ್ರಿಯೆ ಇಡೀ ಜನಾಂಗದ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅನ್ನೋದು ಇದು ದೊಡ್ಡ ಹೇಳಿಕೆ ಅಲ್ವಾ? ಹೌದು, ಅದಕ್ಕೊಂದು ಆಧಾರ ಬೇಕು. ಅದನ್ನ ಹೇಗೆ ಇದು ಸಮರ್ಥಿಸುತ್ತೆ? ಆ ಆಧಾರವೇ ಪುನರುತ್ಥಾನ. ಈ ಮೂಲದ ಪ್ರಕಾರ ತ್ಯಾಗ ಅನ್ನೋದು ಕಥೆಯ ಮೊದಲ ಭಾಗ ಅಷ್ಟೇ. ಭಾಗ 1. ಹೌದು. ಆ ತ್ಯಾಗಕ್ಕೆ ನಿಜವಾದ ಶಕ್ತಿ, ನಿಜವಾದ ಅರ್ಥ ಬರೋದೇ ಪುನರುತ್ಥಾನದಿಂದ. ಯೇಸು ಕೂಡ
ತಾನು ಸತ್ಮೇಲೆ ಮತ್ತೆ ಜೀವಂತವಾಗ್ತೀನಿ ಅನ್ನೋ ಸಂಪೂರ್ಣ ನಂಬಿಕೆಯನ್ನ ದೈವಿಕ ಶಕ್ತಿ ಮೇಲೆ ಇಟ್ಟಿದ್ರು ಅಂತ ಈ ಬರಹ ಹೇಳುತ್ತೆ. ಹಾಗಾದ್ರೆ ಆ ಪುನರುತ್ಥಾನವೇ ಆ ತ್ಯಾಗ ಯಶಸ್ವಿಯಾಯಿತು ಅನ್ನೋದಕ್ಕೆ ಸಾಕ್ಷಿ ಇದ್ದಾಗೆ. ಎಕ್ಸಾಕ್ಟ್ಲಿ, ಅದೇ ಸಾಕ್ಷಿ. ಇದು ಕೇಳಕ್ಕೆ ಒಂದ್ರೀತಿ ವಿರೋಧಾಭಾಸದ ತರ ಅಲ್ವಾ? ಅಂದ್ರೆ ತ್ಯಾಗದಲ್ಲಿ ನಂಬಿಕೆ ಇಡಬೇಕಾದ್ರೆ ಮೊದಲು ಅದರ ನಂತರ ಬರುವ ಪುನರುತ್ಥಾನದಲ್ಲಿ ನಂಬಿಕೆ ಇರಬೇಕು ಅಂತ. ನೀವ್ ಹೇಳಿದ್ ಕರೆಕ್ಟ್. ಮೂಲ ಹೇಳ್ತಿರೋದೇ ಅದನ್ನ. ಕಥೆಯ ಕೊನೆಯನ್ನ ನಂಬಿದ್ರೆ ಮಾತ್ರ ಆರಂಭವನ್ನ ನಂಬೋಕೆ ಸಾಧ್ಯ ಅನ್ನೋ ತರ. ಹೌದು, ಇದು ಕೇವಲ ಒಂದು ಘಟನೆಯಲ್ಲಿನ ನಂಬಿಕೆ ಅಲ್ಲ, ಇದೊಂದು ಸಂಪೂರ್ಣ ದೈವಿಕ ಯೋಜನೆಯಲ್ಲಿನ ನಂಬಿಕೆ. ತ್ಯಾಗ ಅದರ ಒಂದು ಭಾಗ, ಪುನರುತ್ಥಾನ ಆ ಯೋಜನೆ ಸಕ್ಸಸ್ ಆಯ್ತು ಅನ್ನೋದಕ್ಕೆ ದೃಢೀಕರಣ. ಸರಿ, ಇದೇ ತತ್ವವನ್ನ ಅನುಯಾಯಿಗಳಿಗೂ ಅನ್ವಯಿಸಲಾಗತ್ತೆ ಅಂತ ಹೇಳ್ದ್ರಿ. ಹೌದು. ಹಾಗಾದ್ರೆ ನಮ್ಮ ಜೀವನವನ್ನು ತ್ಯಾಗ ಮಾಡುದ್ರಲ್ಲಿ ನಿಷ್ಠರಾಗಿರಲು ಇದೇ ತರದ ನಂಬಿಕೆ ಬೇಕು ಅಂತ ಮೂಲ ಹೇಳುತ್ತೆ. ಇಲ್ಲಿ ಜೀವನವನ್ನ ತ್ಯಾಗ ಮಾಡೋದು ಅಂದ್ರೆ ಆಕ್ಚುಲಿ ಸಾಯೋದಲ್ಲ. ಅಲ್ಲ, ಖಂಡಿತ ಅಲ್ಲ. ಇಲ್ಲಿ ಅದರ ಅರ್ಥ ನಮ್ಮ ಸ್ವಂತ ಇಚ್ಛೆ, ನಮ್ಮ ಅಹಂಕಾರ ಅಥವಾ ವೈಯಕ್ತಿಕ ಆಸೆಗಳನ್ನ ಒಂದು ದೊಡ್ಡ ಉದ್ದೇಶಕ್ಕಾಗಿ ಬದಿಗಿಡೋದು. ಅದು ಸಮಯದ ತ್ಯಾಗ ಇರಬಹುದು, ನಮ್ಮ ಸಂಪನ್ಮೂಲಗಳ ತ್ಯಾಗ ಇರಬಹುದು, ಅಥವಾ ಕಷ್ಟದ ಸಮಯದಲ್ಲಿ ಸರಿ ದಾರಿಯಲ್ಲಿ ನಡೆಯೋ ನಿರ್ಧಾರ ಕೂಡ ಇರಬಹುದು. ಕರೆಕ್ಟ್. ಹಾಗೆ ಮಾಡೋಕೆ ನಮ್ಮ ಈ ಸಣ್ಣ ತ್ಯಾಗಗಳೆಲ್ಲ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗ. ಕೊನೆಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಬೇಕು. ಆ ನಂಬಿಕೆಯೇ ಕಷ್ಟದ ಸಮಯದಲ್ಲಿ ಕೃಪೆ ಮತ್ತು ಶಕ್ತಿ ಕೊಡುತ್ತೆ ಅಂತ. ಹೌದು. ಹಾಗಾದ್ರೆ ಇದೆಲ್ಲ ಒಟ್ಟಿಗೆ ಸೇರ್ಸಿ ನೋಡಿದ್ರೆ ಈ ಮೂಲ ಒಂದು ಸರಳ ರೂಪಕವನ್ನ ತಗೊಂಡು ಅದಕ್ಕೆ ಒಂದು 3 ಹಂತದ ಚೌಕಟ್ಟೋ ಕಟ್ಟುತ್ತೆ. 1, ಕ್ರಿಯೆಯ ಸ್ವರೂಪ, ಅದು ಸ್ವಯಂ ಪ್ರೇರಿತ. 2, ಅದರ ವ್ಯಾಪ್ತಿ, ಅದು ಸಾರ್ವತ್ರಿಕ. ಮತ್ತು 3, ಅದರ ಶಕ್ತಿ, ಅದು ಪುನರುತ್ಥಾನದ ಮೇಲಿನ ನಂಬಿಕೆಯಿಂದ ಬರುತ್ತೆ. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಕೇವಲ ತ್ಯಾಗದ ಮೇಲೆ ಗಮನ ಇಡೋದು ತಪ್ಪು ಅಂತ ಈ ಮೂಲ ಹೇಳುತ್ತೆ. ಓ, ನಿಜವಾದ ಶಕ್ತಿ ಇರೋದು ಆ ತ್ಯಾಗದಿಂದ ಸಾಧ್ಯವಾದ ಪುನಃಸ್ಥಾಪನೆಯ ಯೋಜನೆಯನ್ನ ನಂಬುದ್ರಲ್ಲಿ. ಆ ದೊಡ್ಡ ಚಿತ್ರಣವನ್ನು ನಂಬೋದು ಮುಖ್ಯ. ಇದು ನಮ್ಮ ಕೇಳುಗರಿಗೆ ಯೋಚಿಸೋಕೆ ಒಂದು ಒಳ್ಳೆಯ ಪ್ರಶ್ನೆಯನ್ನ ಕೊಡುತ್ತೆ. ಅಂದ್ರೆ ಈ ಮೂಲದ ಪ್ರಕಾರ ಇವತ್ತಿನ ದಿನದಲ್ಲಿ ಒಬ್ಬ ಅನುಯಾಯಿಗೆ ತಮ್ಮ ಜೀವನವನ್ನು ತ್ಯಾಗ ಮಾಡುವುದು ಅಂದ್ರೆ ನಿಜವಾಗಿಯೂ ಏನರ್ಥ ಕೊಡಬಹುದು? ಹೌದು, ಅಕ್ಷರಶಃ ಅಲ್ಲದ ಅರ್ಥದಲ್ಲಿ. ಹೌದು. ಮತ್ತು ತಾವು ಮಾಡುವ ಸಣ್ಣ ತ್ಯಾಗಗಳು ಒಂದು ದೊಡ್ಡ ಯೋಜನೆಯ ಭಾಗ ಅನ್ನೋ ನಂಬಿಕೆ, ಅದು ಆ ಕ್ರಿಯೆಗಳನ್ನ ಮಾಡುವ ನಮ್ಮ ಮನೋಭಾವದ ಮೇಲೆ ಹೇಗೆ ಪ್ರಭಾವ ಬೀರಬಹುದು?